ಆತ್ಮೀಯ ಸಹೃದಯ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. Dear students and trainees, welcomes you all for today's classes. So in the last class we discussed about maintenance. Today we will discuss another topic, that is total productive maintenance. ಇವತ್ತಿನ ತರಗತಿಯಲ್ಲಿ TPM ಬಗ್ಗೆ ನಾವು ತಿಳ್ಕೊಳ್ಳೋಣ. At the end of this lesson you shall be able to define TPM. TPM ಅಂದರೆ ಏನು? Explain the concept of TPM. TPM ಕಾನ್ಸೆಪ್ಟ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. And advantages of TPM. Explain the concept of OEE ಅಂತ ಕರಿತೀವಿ. So describe the components of OEE and their effects. So now let us come to TPM. ಈಗ TPM stands for what? So the overall expansion of TPM, that is called total productive maintenance, or in other words it is called as total productive manufacture. Okay, so the TPM stands for what? Means total productive maintenance. T for total, P for productive, M for maintenance, or it is, in other words it is total productive manufacturing. So now in TPM, to increase the operations of equipment effectiveness, that means OEE ಅಂತ ಹೇಳಿದೆ ನಾನು ಹಿಂದೆ. ಸೊ ಒಟ್ಟಾರೆಯಾಗಿ ಟೋಟಲ್ ಪ್ರೊಡಕ್ಟಿವ್ ಮೈಂಟೆನೆನ್ಸ್ ಅಂತ ನಾವು ಏನು ಕರಿತೀವಿ, ಅದರಲ್ಲಿ ಆಪರೇಷನಲ್ ಇಕ್ವಿಪ್ಮೆಂಟ್ ಎಫೆಕ್ಟಿವ್ನೆಸ್ ಏನಾಗಬೇಕು? ಜಾಸ್ತಿ ಆಗಬೇಕು. ಆ್ಯಂಡ್ ನಮ್ಮ ಗೋಲ್ ಏನಿರಬೇಕು? ಟು ಅಚೈವ್ ಜೀರೋ ಡಿಫೆಕ್ಟ್, ಜೀರೋ ಆಕ್ಸಿಡೆಂಟ್ ಆ್ಯಂಡ್ ಜೀರೋ ಬ್ರೇಕ್ ಡೌನ್. ದಿಸ್ ಇಸ್ ಫಾರ್ TPM. ಈ ಟೋಟಲ್ ಪ್ರೊಡಕ್ಟಿವ್ ಮೈಂಟೆನೆನ್ಸ್ ಒಟ್ಟಾರೆ ಸಾರಾಂಶ ಇಷ್ಟೇ. To increase the operational equipment effectiveness and to achieve zero defect and zero accident and zero breakdown. So ಈಗ ಟೋಟಲ್ ಪ್ರೊಡಕ್ಟಿವ್ ಮೈಂಟೆನೆನ್ಸ್ ಅಂತ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಇದು ಬರುತ್ತೆ, ಜೀರೋ ಡಿಫೆಕ್ಟ್, ಜೀರೋ ಆಕ್ಸಿಡೆಂಟ್ ಅಂಡ್ ಜೀರೋ ಬ್ರೇಕ್ಡೌನ್. ಹಿಂದೆಲ್ಲ ನೋಡಿದೀವಿ ನಾವು ಮೇಂಟೆನೆನ್ಸ್. ಹಾಗಾದ್ರೆ ಮೇಂಟೆನೆನ್ಸ್ ಅಂದ್ರೆ ಏನು ತಿಳ್ಕೊಂಡಿದ್ದೀವಿ ಹಿಂದಿನ ತರಗತಿಯಲ್ಲಿ. ಮೇಂಟೆನೆನ್ಸ್ ಮೀನ್ಸ್ ಇಸ್ ಬೇಸಿಕಲಿ ಎ ಸೆಟ್ ಆಫ್ ಪ್ರೋಸೆಸ್ and practice that help in the continuous and efficient operations of assets. The major benefits of maintenance are increase in the life of the equipment and other assets, and also to optimization of assets performance, and also to reducing the unwanted downtimes, thus increased in production. ಅಂದರೆ ಪ್ರೊಡಕ್ಷನ್ಸ್ ಅನ್ನ ಇನ್ಕ್ರೀಸ್ ಅನ್ನ ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕಾಗುತ್ತೆ? ಡೌನ್ ಟೈಮ್ ಅನ್ನ ರೆಡ್ಯೂಸ್ ಮಾಡಬೇಕು. ಅಸೆಟ್ ಪರ್ಫಾರ್ಮೇಷನ್ಸ್ ಅನ್ನ ಆಪ್ಟಿಮೈಸೇಷನ್ ಮಾಡಬೇಕು. ಸೊ ಲೈಫ್ ಆಫ್ ದಿ ಇಕ್ವಿಪ್ಮೆಂಟ್ ಅಂಡ್ ಅದರ್ ಅಸೆಟ್ಸ್ ಅನ್ನ ಜಾಸ್ತಿ ಮಾಡಬೇಕು. ದಿಸ್ ಆರ್ ಆಲ್ ದ ಮೇಜರ್ ಬೆನಿಫಿಟ್ಸ್ ಆಫ್ ಮೇಂಟೆನೆನ್ಸ್. ಇನ್ ಟೆಕ್ನಿಕಲಿ ಮೇಂಟೆನೆನ್ಸ್ ಇಟ್ ಇನ್ವಾಲ್ವ್ಸ್ ದ ಫಂಕ್ಷನಲ್ ಚೆಕ್ಸ್ ಆಫ್ ದ equipments like servicing, repairing, replacing of necessary device or equipment or machinery or building infrastructure or and supporting utilities in industrial or a business and residential installations also. So in one word, single word, maintenance means activity involved in maintaining something in good working conditions ಅಂತ ನಾವು ಸಿಂಪಲ್ ಆಗಿ ನಾವು ಕರೀತೀವಿ. ಈಗ ನಾವು ಅಗೈನ್ you come to TPM, total productive maintenance. In TPM, for current business scenario, that means environment, we use in the industries, there are so many robotic machines and stiff market competitions, low price and quality products, shorter delivery time, and variety of products we can produce in the business. So ಈಗ ಏನಾಗಿದೆ, ಕರೆಂಟ್ ಬಿಸ್ನೆಸ್ ಎನ್ವೈರನ್ಮೆಂಟ್ನಲ್ಲಿ ಸಿನಾರಿಯೋದಲ್ಲಿ ನಾವು ಕೈಗಾರಿಕೆಗಳಲ್ಲಿ ಆಧುನಿಕ ರೋಬೋಟಿಕ್ಸ್ ಮಷಿನ್ಸ್ ಅನ್ನು ಬಳಸ್ತಕ್ಕಂಥದ್ದು, ಮತ್ತೆ ಏನು ನಾವು ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ತೀವಿ, ಈ ಪ್ರಾಡಕ್ಟ್ ಅನ್ನು ಸೇಲ್ ಮಾಡುವಾಗ ಮಾರ್ಕೆಟ್ನಲ್ಲಿ ಒಂದು ಸ್ಟಿಫ್ ಕಾಂಪಿಟೇಷನ್ಸ್ ಇರ್ತಕ್ಕಂಥದ್ದು, ಮತ್ತೆ ಗ್ರಾಹಕರು ಉತ್ತಮವಾದ ವಸ್ತುವನ್ನು
ಕಡಿಮೆ ಬೆಲೆಯಲ್ಲಿ ಲೋ ಪ್ರೈಸ್ ಅಂಡ್ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಕೇಳೋದ್ರಿಂದ ಅದನ್ನ ಉತ್ಪಾದನೆಯನ್ನ ಮಾಡೋದು, ಅದನ್ನ ಒದಗಿಸಿಕೊಡ್ತಕ್ಕಂಥದ್ದು. ಅಂಡ್ ಆಲ್ಸೋ ಇನ್ ಶಾರ್ಟರ್ ಡೆಲಿವರಿ ಟೈಮ್, ಕಡಿಮೆ ಅವಧಿಯಲ್ಲಿ ಗ್ರಾಹಕರ ಅವಶ್ಯಕತೆಗಳನ್ನು ಪೂರೈಸಬೇಕು. ಅಂಡ್ nowadays the variety of products. So this is the current business scenario in industry 4.0. So ಹಾಗಾಗಿ ಇನ್ ಟೋಟಲ್ ಪ್ರೊಡಕ್ಟಿವ್ ಮ್ಯಾನೇಜ್ಮೆಂಟ್, ಈ TPM ಅನ್ನ ಟೋಟಲ್ ಪ್ರೊಡಕ್ಟಿವ್ ಮ್ಯಾನೇಜ್ಮೆಂಟ್ ಆರ್ ಎ ಟೋಟಲ್ ಪರ್ಫೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ TPM, ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್. ಇನ್ ಅದರ್ ವರ್ಡ್ಸ್ ಇಟ್ಸ್ ಟೋಟಲ್ ಪ್ರೊಡಕ್ಟಿವ್ ಮ್ಯಾನೇಜ್ಮೆಂಟ್ ಆರ್ ಟೋಟಲ್ ಪರ್ಫೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದಾಗ ಏನಾಗುತ್ತೆ, ಇವೆಲ್ಲ ಇರೋದ್ರಿಂದ ನಮ್ಮ ಉದ್ದೇಶ ಏನಾಗಿರ್ಬೇಕು, ಕಾಸ್ಟ್ ರಿಡಕ್ಷನ್ಸ್ ಅನ್ನ ಮಾಡಬೇಕು. ಮತ್ತೆ ನಾವು ಬಳಸ್ತಕ್ಕಂಥ ಟೂಲ್ಸು, ಎಕ್ವಿಪ್ಮೆಂಟ್ಸು, ಮೆಷಿನರಿ ಇವುಗಳ ಎಫಿಷಿಯನ್ಸಿಯನ್ನು ಜಾಸ್ತಿ ಮಾಡಬೇಕು. ಮ್ಯಾಕ್ಸಿಮೈಸಿಂಗ್ equipment and productions efficiency, and also establish and maintain zero defect conditions. ಅಂದ್ರೆ ನಮ್ಮ ಆರ್ಗನೈಸೇಷನ್ಸ್ ನಲ್ಲಿ ನಾವು ಜೀರೋ ಡಿಫೆಕ್ಟ್ ಕಂಡೀಷನ್ಸ್ ನಲ್ಲಿ ಇರತಕ್ಕಂಥ ಒಂದು ನೇಚರ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಕೋಬೇಕು. ರೈಟ್ ಇನ್ ಫಸ್ಟ್ ಟೈಮ್ ಅಂಡ್ ಸ್ಟಾಕ್ಲೆಸ್ ಪ್ರೊಡಕ್ಷನ್ಸ್ ಅಂಡ್ ಫ್ಲೆಕ್ಸಿಬಲ್ ಪ್ರೊಡಕ್ಷನ್ ಸಿಸ್ಟಮ್ ಅನ್ನ ನಾವು ಅಳವಡಿಸ್ಕೋಬೇಕು. ಇದು ಟೋಟಲ್ ಪ್ರೊಡಕ್ಟಿವ್ ಮ್ಯಾನೇಜ್ಮೆಂಟ್ ಅಂಡ್ ಟೋಟಲ್ ಪರ್ಫೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಕಾನ್ಸೆಪ್ಟ್. ಸೊ ಇನ್ ದಿಸ್ ನೇಚರ್ ಡಿಫೈನ್ TPM. ಹಾಗಾದ್ರೆ TPM ಅನ್ನು ಯಾವ ರೀತಿ ಡಿಫೈನ್ ಮಾಡ್ಬೋದು? ಸೊ ಇನ್ 1971 ಜಾಪನೀಸ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟ್ ಮೇಂಟೆನೆನ್ಸ್, ಜಿಪ್ ಅಂತ ಕರೀತಾರೆ, JIPM, ಜಿಪ್, J ಫಾರ್ ಜಾಪನೀಸ್, I ಫಾರ್ ಇನ್ಸ್ಟಿಟ್ಯೂಟ್, P ಫಾರ್ ಪ್ಲಾಂಟ್, M ಫಾರ್ ಮೇಂಟೆನೆನ್ಸ್. 1971ರಲ್ಲಿ Japanese Institute of Plant Maintenance defined a system of maintenance covering the entire life of the equipment in every division, including planning, manufacturing and maintenance. ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಜಾಪನೀಸ್ನವರು, ಜಿಪ್ಮ ಅವರು. ಒಂದು ಸಿಸ್ಟಮ್ ಆಫ್ ಮೈಂಟೆನೆನ್ಸ್ ಅಲ್ಲಿ ಏನೇನು ಕವರ್ ಆಗಿರುತ್ತೆ, ಎಂಟೈರ್ ಲೈಫ್ ಆಫ್ ದ ಎಕ್ವಿಪ್ಮೆಂಟ್ ಇನ್ ಎವ್ರಿ ಡಿವಿಷನ್ಸ್, ಇನ್ಕ್ಲೂಡಿಂಗ್ ಪ್ಲಾನಿಂಗ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಮೈಂಟೆನೆನ್ಸ್ ಇರ್ಬೋದು. ಸೊ ಈ ಜಿಪ್ಮಮ್ ಅವರು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಈ TPM. ಅಂದ್ರೆ ಅದು ಪ್ಲಾನಿಂಗ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಸರ್ವಿಸಿಂಗ್, ದಟ್ ಮೀನ್ಸ್ ಮೈಂಟೆನೆನ್ಸ್, ಯಾವುದೇ ಒಂದು ವಿಭಾಗದಲ್ಲಿ ಇರ್ತಕ್ಕಂಥ ಉಪಕರಣಗಳನ್ನ ಸಂಪೂರ್ಣವಾಗಿ ಮೇಂಟೈನ್ ಮಾಡ್ತಕ್ಕಂಥ ಒಂದು ನಿರ್ವಹಣಾ ವ್ಯವಸ್ಥೆ ಅಂತ ಕರಿತೀವಿ. ದಟ್ ಮೀನ್ಸ್ ಸಿಸ್ಟಮ್ ಆಫ್ ಮೇಂಟೆನೆನ್ಸ್ ಅಂತ ಕರಿತೀವಿ. ಹಾಗಾಗಿ ಆ ರೀತಿ TPM ಅನ್ನು ನಾವು ಏನು ಮಾಡ್ತೀವಿ, ವ್ಯಾಖ್ಯಾನವನ್ನು ಮಾಡ್ತೀವಿ. ಸೊ ಜನರಲ್ ಸಿಂಪ್ಲಿ TPM is a system of maintenance covering the entire life of the equipment in every division, including planning, manufacturing and maintenance is called TPM. But in other words, TPM is a total effectiveness. The aims to create culture and environment that constantly tries to maximize the operational equipment effectiveness of the entire production system. Entire production system ನಲ್ಲಿ ಏನು OEE ಅಂತ ಕರಿತೀವಿ, ದಟ್ ಮೀನ್ಸ್ ಆಪರೇಷನ್ಸ್ ಇಕ್ವಿಪ್ಮೆಂಟ್ ಎಫೆಕ್ಟಿವ್ನೆಸ್ ಅಂತ ಕರಿತೀವಿ, ಎಫೆಕ್ಟಿವ್ನೆಸ್ ಅಂತ ಕರಿತೀವಿ. ಇದು ಜಾಸ್ತಿ ಆಗಬೇಕು. ಸೊ ದೆನ್ ದ ಸೆಕೆಂಡ್ ಪಾಯಿಂಟ್, ಟೋಟಲ್ ಲೈಫ್ ಸೈಕಲ್. ಅಂದರೆ ಇನ್ ಎನಿ ಸಿಸ್ಟಮ್, ಎ ಸಿಸ್ಟಮ್ that prevents all types of losses throughout the life of the cycle of the production system and achieve zero defect, zero accident and zero break. ನೋಡಿ, ಎಂಟೈರ್ ದ ಪ್ರೊಡಕ್ಷನ್ ಸಿಸ್ಟಮ್ ನಲ್ಲಿ ಬರ್ತಕ್ಕಂಥ ಟೋಟಲ್ ಲೈಫ್ ಸೈಕಲ್ ನಲ್ಲಿ ಎಲ್ಲ ಲಾಸಸ್ ಅನ್ನ, ಆಲ್ ಟೈಪ್ಸ್ ಆಫ್ ಲಾಸಸ್ ಅನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು. ಸೊ ಆ ಮೂಲಕ ಜೀರೋ ಡಿಫೆಕ್ಟ್, ಜೀರೋ ಆಕ್ಸಿಡೆಂಟ್, ಜೀರೋ ಬ್ರೇಕ್ ಡೌನ್ ಅನ್ನ ತರ್ತಕ್ಕಂಥದ್ದು TPM ನ ಫ್ರೀ. ಜೊತೆಗೆ ಟೋಟಲ್ ಆರ್ಗನೈಸೇಷನ್ಸ್, ದಟ್ ಮೀನ್ಸ್ ಎನಿ ಆರ್ಗನೈಸೇಷನ್, ದಟ್ ಮೀನ್ಸ್ ಟೋಟಲ್ ಆರ್ಗನೈಸೇಷನ್ಸ್ includes research, development, sales, accounts, administrative and other department as well as the productions and maintenance. In fourth point ಬಂದ್ರೆ total involvement. ನೋಡಿ, TPM, total productive maintenance or total productive manufacturing,
ಟೋಟಲ್ ಎಫೆಕ್ಟಿವ್ನೆಸ್ ಆಗಿರಬೇಕು, ಟೋಟಲ್ ಲೈಫ್ ಸೈಕಲ್, ಟೋಟಲ್ ಆರ್ಗನೈಸೇಷನ್ಸ್, ಟೋಟಲ್ ಇನ್ವಾಲ್ವ್ಮೆಂಟ್. Total involvement means involves everyone at every level in the organization, from top management to the frontline employees, from Group D to CEO. All are involved in the organizations to maximize the operational equipment effectiveness of the entire organization. That means production system is called TPM. Now, total productive maintenance is the process. In simple definitions, it is a process of maximizing the equipment effectiveness through the active involvement of all supporting departments. The goal of total productive maintenance is to improve overall productivity by optimizing equipment availability. ನಮ್ಮ ಹತ್ರ ಏನು equipment availability ಇದೆ ಅವನ್ನ ಬಳಸ್ಕೊಂಡು ಏನು ಮಾಡ್ತಕ್ಕಂಥದ್ದು, ಸೊ ಪ್ರೊಡಕ್ಟಿವಿಟಿಯನ್ನು ಆಪ್ಟಿಮೈಸ್ ಮಾಡ್ತಕ್ಕಂಥದ್ದು, ಇನ್ಕ್ರೀಸನ್ನು ಮಾಡ್ತಕ್ಕಂಥದ್ದು. ದಿಸ್ ಇಸ್ ಕಾಲ್ಡ್ ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್. ಅಂದರೆ ಈ TPM ಅಂತಕ್ಕಂಥದ್ದು, ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್ ಅಂತ ಏನಿದೆ, ಒಟ್ಟು ಉತ್ಪಾದಕ ನಿರ್ವಹಣೆ ಎನ್ನುವುದು ಎಲ್ಲ ಪೋಷಕ ಇಲಾಖೆಗಳನ್ನು, ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟನ್ನು ಸಕ್ರಿಯವಾಗಿ ಒಳಗೊಳ್ಳುವುದರ ಮೂಲಕ ಒಂದು ಉಪಕರಣದ ಪರಿಣಾಮಕಾರಿ ತತ್ವವನ್ನು ಗರಿಷ್ಠಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಯಾಗಿದೆ. ಅಂದರೆ TPMನ ಗುರಿ ಏನಾಗಿರುತ್ತೆ, ಸಾಧನದ ಲಭ್ಯತೆಯನ್ನ ಉತ್ತಮಗೊಳಿಸುವ ಮೂಲಕ ಒಟ್ಟಾರೆ ಉತ್ಪಾದಕತೆಯನ್ನ ಹೆಚ್ಚಿಸ್ತಕ್ಕಂಥದ್ದು, ಸುಧಾರಿಸ್ತಕ್ಕಂಥದ್ದು. ಸೊ ಆಪ್ಟಿಮೈಸಿಂಗ್ ದ equipment availability to improve overall productivity. So that is the goal of the TPM. ವೈ TPM ಯಾಕೆ ಬೇಕು ನಮಗೆ? TPM ಈಗ ಇಷ್ಟೆಲ್ಲ ಹೇಳಿದೆ ನಾನು, ಆದ್ರೆ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ, ಯಾಕೆ TPM? ದಿಸ್ TPM ವಾಸ್ ಇಂಟ್ರಡ್ಯೂಸ್ ಟು ಅಚೀವ್ ದ ಫಾಲೋಯಿಂಗ್ ಆಬ್ಜೆಕ್ಟಿವ್ಸ್. ಯಾಕೆ ಇದನ್ನ ಇಂಟ್ರಡ್ಯೂಸ್ ಮಾಡಿದ್ರು TPM ಅನ್ನ? ಅವಾಯ್ಡ್ ವೇಸ್ಟೇಜ್ ಇನ್ ಎ ಕ್ವಿಕ್ಲಿ ಚೇಂಜಿಂಗ್ ಎಕನಾಮಿಕ್ ಎನ್ವೈರನ್ಮೆಂಟ್. ವೇಸ್ಟೇಜ್ ಅನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು. ಪ್ರೊಡ್ಯೂಸಿಂಗ್ ಗೂಡ್ಸ್ ವಿತೌಟ್ ರೆಡ್ಯೂಸಿಂಗ್ ಪ್ರಾಡಕ್ಟ್ ಕ್ವಾಲಿಟಿ. ಅಂದರೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಅಲ್ಲಿ ಯಾವುದೇ ರೀತಿ ಗುಣಮಟ್ಟದಲ್ಲಿ ಲಾಸಸ್ ಇಲ್ಲದ, ವಿತೌಟ್ ರೆಡ್ಯೂಸಿಂಗ್ ದ ಪ್ರಾಡಕ್ಟ್ ಕ್ವಾಲಿಟಿ ಟು ಪ್ರೊಡ್ಯೂಸ್ ಗೂಡ್ಸ್. ದಟ್ಸ್ ವೈ TPM is required. To avoid wastage, that's why TPM is required. To reduce the cost, that's why TPM is required. To produce low batch quantity at the earliest possible time, that's why we require TPM. ಅದಕ್ಕೋಸ್ಕರ TPM ಬೇಕು ನಮಗೆ. ಸೊ goods sent to the customers must be non-defective, that's why required TPM. ನೋಡಿ, ವೇಸ್ಟೇಜ್ ಅನ್ನ ಕಡಿಮೆ ಮಾಡಬೇಕು, ನಮಗೆ TPM ಬೇಕು. ಸೊ ಯಾವುದೇ ವಸ್ತುವನ್ನು ಉತ್ಪಾದನೆಯನ್ನು ಮಾಡಲಿಕ್ಕೆ ಗುಣಮಟ್ಟದಲ್ಲಿ ಯಾವುದೇ ಕಡಿಮೆ ಇರಬಾರದು. ಉತ್ತಮ ಗುಣಮಟ್ಟದ ವಸ್ತುವನ್ನು ಉತ್ಪಾದನೆ ಮಾಡಬೇಕು, ನಮಗೆ TPM ಬೇಕು. ಕಾಸ್ಟ್ ಅನ್ನು ಕಡಿಮೆ ಮಾಡಬೇಕು, TPM ಬೇಕು. ಸೊ ಕಡಿಮೆ ಅವಧಿಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚು ಮಾಡಬೇಕು ಕೊಟ್ಟಿರ್ತಕ್ಕಂಥ ಟೈಮ್ನಲ್ಲಿ, ದಟ್ಸ್ ವೈ ವಿ ರಿಕ್ವೈರ್ TPM. ಮತ್ತೆ ಕಸ್ಟಮರ್, ಗ್ರಾಹಕರಿಗೆ ನಾವು ಉತ್ಪಾದಿಸಿದಂಥ ವಸ್ತು ಯಾವುದೇ ರೀತಿಯಾದಂಥ ದೋಷಗಳಿಲ್ಲದಂತೆ ಅವರಿಗೆ ಇನ್ ಟೈಮ್ನಲ್ಲಿ ತಲುಪಬೇಕು, ದಟ್ಸ್ ವೈ ರಿಕ್ವೈರ್ TPM. So in TPM there are 7 pillars. All are stand on 5S basis. Already you know 5S. It's a Japanese technology. ಏನು ಎಷ್ಟು ಯಾವುದು TPM ಪಿಲ್ಲರ್ಸ್ ಏನಿದೆ, ಇಟ್ ಇಸ್ ಇನ್ ವರ್ಲ್ಡ್ ಕ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್. ಇದನ್ನ ಈ TPM ಅನ್ನ ಅಳವಡಿಸ್ಕೊಳ್ತಾರೆ. ಅದರಲ್ಲಿ ಒಂದೊಂದು ಪಿಲ್ಲರ್ ಇದೆ. ಇನ್ ಫಸ್ಟ್ ಪಿಲ್ಲರ್ ಆಟೋನಮಸ್ ಮೇಂಟೆನೆನ್ಸ್ ಅಂತ ಕರಿತೀವಿ. In second pillar, focused improvement. In third pillar, planned maintenance, quality. So, and then early equipment management, training and education, manufacturing support. Last one, safety, health and environment. These are the 7 pillars of TPM. These all are stands on the 5S basis. This is TPM pillars and now. ಈ ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್ ಕಾನ್ಸೆಪ್ಟ್ ಅದು ಬರೋಣ. ಈಗ ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್ನ ಕಾನ್ಸೆಪ್ಟ್ಸ್ ಏನು? ಸೊ TPM aims to, ಏನು TPMನ ಕಾನ್ಸೆಪ್ಟ್ ಈಗಾಗಲೇ ನಾವು ಹೇಳಿದ್ವಿ, ಗೋಲ್ ಎಲ್ಲ ಎವ್ರಿಥಿಂಗ್ ಡಿಸ್ಕಸ್ ಮಾಡಿದೆ.
ಸೊ ಈಗ ನಾನು ಅಂತಿಮವಾಗಿ ಬಂದಿದ್ದೀನಿ. TPM ಏಮ್ಸ್ ಏನು? ಟು ಮ್ಯಾಕ್ಸಿಮೈಸ್ ದ ಓವರ್ ಆಲ್ ಇಕ್ವಿಪ್ಮೆಂಟ್ ಎಫೆಕ್ಟಿವ್ನೆಸ್. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಇಕ್ವಿಪ್ಮೆಂಟ್ ಎಫೆಕ್ಟಿವ್ನೆಸ್ ಅನ್ನ ಮ್ಯಾಕ್ಸಿಮೈಸ್ ಮಾಡೋದು, ಜಾಸ್ತಿಯನ್ನು ಮಾಡ್ತಕ್ಕಂಥದ್ದು. ಅಂಡ್ ಆಲ್ಸೋ ಎಸ್ಟಾಬ್ಲಿಷ್ ಎ ಕಂಪ್ಲೀಟ್ ಸಿಸ್ಟಮ್ ಆಫ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್ ಫಾರ್ ದ machines, equipments, entire lifespan is implemented by various departments. That means engineering ಇರಬಹುದು, ಆಪರೇಷನ್ಸ್ ಇರಬಹುದು, ಮೇಂಟೆನೆನ್ಸ್ ಇರಬಹುದು, ಕ್ವಾಲಿಟಿ ಅಂಡ್ ಅಡ್ಮಿನಿಸ್ಟ್ರೇಷನ್ಸ್ ಇರಬಹುದು. ಅಂದರೆ ನಾವು ನಮ್ಮಲ್ಲಿರ್ತಕ್ಕಂಥ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್, ಯಂತ್ರಗಳು ಮತ್ತು ಸಲಕರಣೆಗಳೇನಿದೆ ಅವು ತಮ್ಮ ಸಂಪೂರ್ಣ ಜೀವಿತಾವಧಿಯಲ್ಲಿ ಉತ್ಪಾದಕ ನಿರ್ವಹಣೆಯ ಸಂಪೂರ್ಣ ವ್ಯವಸ್ಥೆಯನ್ನು ವಿವಿಧ ಡಿಪಾರ್ಟ್ಮೆಂಟ್ಗಳಿಂದ, ದಟ್ ಮೀನ್ಸ್ ಹೇಳಿದೆ ನಾನು, ಇಂಜಿನಿಯರಿಂಗ್ ಇರ್ಬೋದು, ಆಪರೇಷನ್ಸ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ಸ್ ಇರ್ಬೋದು, ಆಡಳಿತ ಇರ್ಬೋದು, ಇವುಗಳ ಮೂಲಕ ನಾವೇನ್ ಮಾಡ್ತಕ್ಕಂಥದ್ದು ಗರಿಷ್ಠ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥದ್ದು. ದಟ್ ಇಸ್ ದ ಏಮ್ಸ್ ಆಫ್ ದ ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್ ಕಾನ್ಸೆಪ್ಟ್. ಅಂಡ್ TPM ಕ್ಯಾನ್ ಬಿ ಕನ್ಸಿಡರ್ ಆಸ್ ದ ಮೆಡಿಕಲ್ ಸೈನ್ಸ್ ಆಫ್ ಮೆಷಿನ್ಸ್. ನೋಡಿ, ಈ ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್ ಅಂತ ನಾವೇನ್ ಕರಿತೀವಿ, ಇದನ್ನ ಒಂದು ಮೆಡಿಕಲ್ ಸೈನ್ಸ್ ಆಫ್ ಮೆಷಿನ್ಸ್ ಅಂತ ಕೂಡ ನಾವು ಕರಿತೀವಿ. Then TPM involves every single employee from top management to all the operators on the shop floor. Already I told, from top to bottom. ನಾಲ್ಕು ಟೋಟಲ್ ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ದಾನೆ. ಟೋಟಲ್ ಇನ್ವಾಲ್ವ್ಮೆಂಟ್. So this TPM involves every single employee from top management to all the operators on the shop floor. From ಅಂದ್ರೆ ಗ್ರೂಪ್ ಡಿ ಇಂದ CEO ವರೆಗೆ ಎಲ್ಲರೂ ಇನ್ವಾಲ್ವ್ ಆಗಿರ್ತಾರೆ ಇದರಲ್ಲಿ. And also the next concept, TPM rises and implements productive maintenance based on autonomous small group activities. ಅಂದ್ರೆ ಇಲ್ಲಿ autonomous ಅಂದ್ರೆ ಸ್ವತಂತ್ರವಾಗಿ ಅವರೇ ಒಂದು ಸ್ಮಾಲ್ ಗ್ರೂಪ್ ಆಕ್ಟಿವಿಟೀಸ್ ಮೂಲಕ ಮ್ಯಾಕ್ಸಿಮೈಸ್ ಅನ್ನು ಮಾಡ್ತಕ್ಕಂಥದ್ದು. ಟು ಇಂಪ್ಲಿಮೆಂಟ್ or to rise and implement productive maintenance based on autonomous small group activities. And TPM is maintenance program which involves newly defined concept for maintaining plants and equipment. So total productive maintenance is nothing but it is a maintenance program. Okay, so it involves a newly defined concept for maintaining overall plants and overall equipments in any organization or in any industries. So the goal of the TPM is to an extent increase the productions while at the same time increasing employee morale and job satisfaction. ಈ TPM ಗೋಲ್ ಏನಿದೆ, ಒಟ್ಟಾರೆ ಉತ್ಪಾದಕತೆಯನ್ನ ಹೆಚ್ಚು ಮಾಡುವುದರ ಜೊತೆಗೆ ಪ್ರತಿಯೊಬ್ಬ ಕಾರ್ಮಿಕನ ಮನೋಸ್ಥೈರ್ಯವನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಮತ್ತೆ ಕೆಲಸದಲ್ಲಿ ತೃಪ್ತಿಯನ್ನ ಹೊಂದಲಿಕ್ಕೆ ಏನೆಲ್ಲ ಬೇಕು ಅದನ್ನ ಕೊಡ್ತಕ್ಕಂಥದ್ದು ಇದು TPM. ದಟ್ ಈಸ್ ದ ಗೋಲ್ ಆಫ್ ದ TPM. ಗೋಲ್ ಆಫ್ TPM to increase the production at the same time to increase the employee morale and also the job satisfaction. So this is the goal of the TPM. So the TPM brings maintenance into focus as a necessary and vitally important part of the business. It is no longer regarded as non-profit activity. Okay. And then other concept barona for downtime. Downtime for maintenance is scheduled as a part of the manufacturing day, in some case as an integral part of the production process. Then the goal of TPM is to stop the emergency and unscheduled maintenance. ನೋಡಿ, ಇಲ್ಲಿ ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್ ನ ಕಾನ್ಸೆಪ್ಟ್ ಏನಿದೆ, ಗೋಲ್ ಏನಿದೆ, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಆರ್ ಇನ್ ಕೇಸ್ ಆಫ್ ಮೇಂಟೆನೆನ್ಸ್ ಬ್ರೇಕ್ ಡೌನ್, ಇದನ್ನ ತಡೆಗಟ್ಟಬೇಕು. ದ ಗೋಲ್ ಆಫ್ TPM is to stop the emergency and unscheduled maintenance. ನಿಲ್ಲಿಸಬೇಕು. ನಾವು TPM ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ ಅಲ್ಲಿ ಎಮರ್ಜೆನ್ಸಿ ಇಂದಾಗ್ಲಿ ಅನ್ಶೆಡ್ಯೂಲ್ ಮೇಂಟೆನೆನ್ಸ್ ಇಂದಾಗ್ಲಿ ತೊಂದರೆ ಆಗ್ಬಾರ್ದು ಪ್ರೊಡಕ್ಟಿವಿಟಿಗೆ ಅಥವಾ ಪ್ರೊಡಕ್ಷನ್ಸ್. ಹಾಗಾಗಿ ಇದನ್ನ ತಡೆಗಟ್ಟಬಹುದು, ಯಾವುದನ್ನ ಎಮರ್ಜೆನ್ಸಿ ಮತ್ತೆ ಅನ್ಶೆಡ್ಯೂಲ್ ಮೇಂಟೆನೆನ್ಸ್ ಅನ್ನ ತಗ್ಗಿಸಬಹುದು. ಸೊ ಫಾರ್ ಡಿಫರೆಂಟ್ ಟೀಮ್ಸ್
reduce defects and self maintenance. Now these are all the concepts of the total productive maintenance. Now let us come to the what are all the advantages of TPM. TPM ಬರೋಣ. ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್ ನ ಅಡ್ವಾಂಟೇಜಸ್, ಅನುಕೂಲತೆಗಳು ಏನೇನಿದೆ ಅನ್ನೋದನ್ನ ನೋಡ್ತಾ. ಸೊ ಈಗ ಆಲ್ರೆಡಿ ಹೇಳಿದ್ದೀನಿ ನಾನು ಕಾನ್ಸೆಪ್ಟ್ಸ್ ಅಲ್ಲಿ, ಗೋಲ್ಸ್ ನಲ್ಲಿ ಹೇಳಿದ್ದೀನಿ ಎಲ್ಲ ಅಡ್ವಾಂಟೇಜಸ್. ಮತ್ತೊಂದ್ಸಲಿ ಲಿಸ್ಟ್ ಔಟ್ ಮಾಡ್ಕೊಂಡು ಹೋದ್ರೆ ನಾವು ಅವಾಯ್ಡ್ ವೇಸ್ಟೇಜ್ ಇನ್ ಕ್ವಿಕ್ಲಿ ಚೇಂಜಿಂಗ್ ಎಕನಾಮಿಕ್ ಎನ್ವೈರನ್ಮೆಂಟ್. ನಂಬರ್ 1 ಅಡ್ವಾಂಟೇಜ್, ವೇಸ್ಟೇಜ್ ಅನ್ನ ಅವಾಯ್ಡ್ ಮಾಡ್ಬೋದು. ಪ್ರೊಡ್ಯೂಸ್ ಗೂಡ್ಸ್ ವಿತೌಟ್ ರೆಡ್ಯೂಸಿಂಗ್ ಪ್ರಾಡಕ್ಟ್ ಕ್ವಾಲಿಟಿ, ಆಲ್ರೆಡಿ ಐ ಟೋಲ್ಡ್. ರೆಡ್ಯೂಸ್ ಮೇಂಟೆನೆನ್ಸ್ ಕಾಸ್ಟ್. ಪ್ರೊಡ್ಯೂಸ್ ಲೋ ಬ್ಯಾಚ್ ಕ್ವಾಂಟಿಟಿ ಅಟ್ ದ ಅರ್ಲಿಯೆಸ್ಟ್ ಪಾಸಿಬಲ್ ಟೈಮ್. Ensure the non-defective goods to the customers. Reduce customer complaint. Reduce accident. Follow pollution control measures. Favorable change in the attitude of the operator. These are all the advantages of total productive maintenance. Wastage ಅನ್ನು ಅವಾಯ್ಡ್ ಮಾಡಬಹುದು, ಪ್ರಾಡಕ್ಟ್ ಕ್ವಾಲಿಟಿಯನ್ನು ಉತ್ತಮಗೊಳಿಸಬಹುದು, ಮೈಂಟೆನೆನ್ಸ್ ಕಾಸ್ಟ್ ಅನ್ನು ಕಡಿಮೆ ಮಾಡಬಹುದು. ಸೊ ಕಸ್ಟಮರ್ಗೆ ಕಡಿಮೆ ಅವಧಿಯಲ್ಲಿ ಉತ್ತಮವಾದ ಗುಣಮಟ್ಟದ ವಸ್ತುಗಳನ್ನು ನಾವೇನು ಮಾಡ್ಬೋದು, ಕೊಡ್ಬೋದು. ಮತ್ತೆ ನಾನ್ ಡಿಫೆಕ್ಟಿವ್ ಗೂಡ್ಸ್ ಅನ್ನ ಸಪ್ಲೈ ಮಾಡ್ಬೋದು ಕಸ್ಟಮರ್ಗೆ. ಕಸ್ಟಮರ್ ಕಂಪ್ಲೇಂಟ್ಸ್ ಅನ್ನ ಕಡಿಮೆ ಮಾಡ್ಬೋದು, ಕ್ವಾಲಿಟಿಗೆ ಸಂಬಂಧಪಟ್ಟ ಹಾಗೆ. ಅಪಘಾತಗಳನ್ನು ಇಂಡಸ್ಟ್ರೀಸ್ನಲ್ಲಿ ಕಡಿಮೆ ಮಾಡ್ಬೋದು. ಅಂಡ್ ಎಲ್ಲ ಎನ್ವೈರನ್ಮೆಂಟ್ ಪೊಲ್ಯೂಷನ್ಸ್ ಕಂಟ್ರೋಲ್ ಮೆಜರ್ಸ್ ಏನಿದೆ ಅದನ್ನು ನಾವು ಫಾಲೋ ಅಪ್ ಮಾಡ್ಬೋದು. And also favorable change in the attitude of the operator. ಆಪರೇಟರ್ನ ವರ್ತನೆಯಲ್ಲಿ ಒಂದು ಒಳ್ಳೆಯ ಅನುಕೂಲಕರವಾದ ಬದಲಾವಣೆಯನ್ನ ತರಬೇಕು. ಇದು TPM ನಿಂದ ಆಗ್ತದೆ. Now let us come to the overall equipment effectiveness. Already ಹೇಳಿದ್ದೇನೆ, overall equipment effectiveness ಮ್ಯಾಕ್ಸಿಮೈಸ್ ಇರಬೇಕು ಅಂತ. ಇದ್ರ ಬಗ್ಗೆ, ಇದ್ರ ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈ ಓವರಾಲ್ ಇಕ್ವಿಪ್ಮೆಂಟ್ ಎಫೆಕ್ಟಿವ್ನೆಸ್ ಏನಿದೆ, ಇದು ಒಂದು ಮೆಜರ್. ದಟ್ ಮೀನ್ಸ್ OAE is a measure of how well a manufacturing operation is utilized compared to its full potential during the period when it is scheduled to run. That is called overall equipment effectiveness. ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನಲ್ಲಿ ಇರ್ತಕ್ಕಂಥ ಫೆಸಿಲಿಟೀಸ್, ಟೈಮ್, ಸಮಯ ಮತ್ತು ಮೆಟೀರಿಯಲ್ಸ್ಗಳನ್ನು ಬಳಸಿಕೊಂಡು ಫುಲ್ ಪೊಟೆನ್ಷಿಯಲ್ನಲ್ಲಿ ಡ್ಯೂರಿಂಗ್ ದ ಪೀರಿಯಡ್ ಅದು ರನ್ ಆಗ್ತಕ್ಕಂಥದ್ದು. ಟು ಮ್ಯಾಕ್ಸಿಮೈಸ್ ದಿ ಎಫೆಕ್ಟಿವ್ನೆಸ್ ಆಫ್ ಓವರಾಲ್ equipment. That is called OAE in the country. OEE, overall equipment effectiveness. It identify the percentage of manufacturing time. ಇದು ಟೋಟಲ್ ಆಗಿ ಏನು ಹೇಳುತ್ತೆ, ಈ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಪರ್ಸೆಂಟೇಜ್ ನಲ್ಲಿ ಹೇಳ್ತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಟೈಮ್ ದಟ್ ಈಸ್ ಟ್ರೂಲಿ ಪ್ರೊಡಕ್ಟಿವ್. ಫಾರ್ ಎಕ್ಸಾಂಪಲ್, an OAE of 100%, ಇಲ್ಲಿ OAE 100% ಇದೆ ಅಂದ್ರೆ ಓನ್ಲಿ ಗುಡ್ ಪಾರ್ಟ್ಸ್ ಆರ್ ಪ್ರೊಡ್ಯೂಸ್ಡ್. ದಟ್ ಮೀನ್ಸ್ 100% ಕ್ವಾಲಿಟಿ, ಮ್ಯಾಕ್ಸಿಮಮ್ ಸ್ಪೀಡ್ ಅಂದರೆ 100% ಪರ್ಫಾರ್ಮೆನ್ಸ್, ಅಂಡ್ ವಿತೌಟ್ ಇಂಟರಪ್ಷನ್ಸ್. ದಟ್ ಮೀನ್ಸ್ 100% ಅವೈಲಬಿಲಿಟಿ. ದಟ್ ಮೀನ್ಸ್ ಟೈಮ್. ಇನ್ನೇ ಹೇಳ್ತೀನಿ, ಮೂರು ಅವೈಲಬಿಲಿಟಿ, ಪರ್ಫಾರ್ಮೆನ್ಸ್ ಮತ್ತೆ ಕ್ವಾಲಿಟಿ ಬಗ್ಗೆ ಹೇಳ್ತೀನಿ. ಇವು ಮೂರು ಏನಿರಬೇಕು, ಕ್ವಾಲಿಟಿ ಆಗಲಿ, ಪರ್ಫಾರ್ಮೆನ್ಸ್ ಇರಲಿ, ಅವೈಲಬಿಲಿಟಿ ಇರಲಿ, ಮೂರು 100% ಇರಬೇಕು. ದಟ್ ಈಸ್ ಅವಾಗ ಏನಾಗುತ್ತೆ, ಓವರಾಲ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ನಾವೇನು ಮಾಡ್ಬೋದು, ಸರಿಯಾಗಿ ಮೆಜರ್ ಅನ್ನು ಮಾಡ್ಬೋದು. ಸೊ ಹಾಗಾಗಿ ಮೆಜರಿಂಗ್ OAE ಏನಿದೆ ಇಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಬೆಸ್ಟ್ ಪ್ರಾಕ್ಟೀಸ್. ಓವರಾಲ್ ಇಕ್ವಿಪ್ಮೆಂಟ್ ಎಫೆಕ್ಟಿವ್ನೆಸ್ ಅನ್ನ ಮೆಜರ್ ಮಾಡ್ತಕ್ಕಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನಲ್ಲೇ ಒಂದು ಬೆಸ್ಟ್ ಪ್ರಾಕ್ಟೀಸ್. By measuring these OAE and the underlying losses
important insights can be gained how to systematically improve the manufacturing process. ಯಾವಾಗ ನಾವು ಓವರಾಲ್ ಇಕ್ವಿಪ್ಮೆಂಟ್ ಎಫೆಕ್ಟಿವ್ನೆಸ್ ಅನ್ನ ಮೆಜರ್ ಮಾಡ್ತೀವೋ ಅವಾಗ ನಮ್ಗೆ ಎಲ್ಲಿ ಲಾಸಸ್ ಆಗ್ತಾ ಇದೆ, ಎಲ್ಲಿ ಪ್ರಾಬ್ಲಮ್ ಏರಿಯಾಸ್ ಇದೆ, ಸೊ ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ನಮಗೆ ಗಮನಕ್ಕೆ ಬರುತ್ತೆ. ದಟ್ಸ್ ವೈ OEE is an effective metric for identifying the losses and also for benchmarking progress. benchmark ಅಂದ್ರೆ ಗುಡ್ ಥಿಂಗ್ಗೆ ಕಂಪೇರ್ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ಒಳ್ಳೆಯದಕ್ಕೆ ಕಂಪೇರ್ ಮಾಡ್ಕೊಂಡು, ಸೊ ಆ ರೀತಿ ಇರಬೇಕು, ಆ ಲೆವೆಲ್ಗೆ ಇರಬೇಕು. ದಟ್ ಇಸ್ ಕಾಲ್ಡ್ ಬೆಂಚ್ ಮಾರ್ಕಿಂಗ್ ಅಂತ ಕರಿತೀವಿ. ಸೊ ಈ OEE ಇದು ಒಂದು ಲಾಸಸ್ ಅನ್ನ ಐಡೆಂಟಿಫೈ ಮಾಡಲಿಕ್ಕೆ, ಬೆಂಚ್ ಮಾರ್ಕಿಂಗ್ ಪ್ರೋಗ್ರೆಷನ್ನ ಕಂಡಿಟ್ಕೊಳ್ಳಲಿಕ್ಕೆ, ಅಂಡ್ ಆಲ್ಸೋ ಟು ಇಂಪ್ರೂವಿಂಗ್ ದ ಪ್ರೊಡಕ್ಟಿವಿಟಿ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಕ್ವಿಪ್ಮೆಂಟ್. ದಟ್ ಮೀನ್ಸ್ ಎಲಿಮಿನೇಟಿಂಗ್ ದ ವೇಸ್ಟೇಜ್. ಜೊತೆಗೆ ಈ ಓವರ್ ಆಲ್ ಇಕ್ವಿಪ್ಮೆಂಟ್ ಎಫೆಕ್ಟಿವ್ನೆಸ್ ಇಸ್ ಎ ಕಾನ್ಸೆಪ್ಟ್ utilized in a lean manufacturing implementation. Okay, the OEE is described as one such performance measurement tool. It is a measurement tool. OEE is the measurement tool that measures the different type of production losses and indicates the areas of production's development. ಈ OEE ಒಂದು ಮೆಜರ್ಮೆಂಟ್ ಟೂಲ್. ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ನಲ್ಲಿ ನಾವು ಯಾವ್ಯಾವ ರೀತಿಯ ಪ್ರೊಡಕ್ಷನ್ ಲಾಸಸ್ ಇದೆ, ಯಾವ್ಯಾವ ಏರಿಯಾಸ್ ನಲ್ಲಿ ನಾವು ಡೆವಲಪ್ಮೆಂಟ್ ಅನ್ನ ಮಾಡ್ಕೊಳ್ಬಹುದು ಅನ್ನೋದನ್ನ ಇದರಿಂದ ನಾವು ಗೊತ್ತು ಮಾಡ್ಕೊಳ್ಬಹುದು. ಯಾವ್ದ್ರಿಂದ? ಓವರ್ ಆಲ್ ಇಕ್ವಿಪ್ಮೆಂಟ್ ಎಫೆಕ್ಟಿವ್ನೆಸ್ ನ ಮೆಜರ್ಮೆಂಟ್ ಮಾಡೋದ್ರಿಂದ. ದಿಸ್ OEE ಕಾನ್ಸೆಪ್ಟ್ ನಾರ್ಮಲಿ ಮೆಜರ್ಸ್ ದ ಎಫೆಕ್ಟಿವ್ನೆಸ್ ಆಫ್ ಎ ಮೆಷಿನ್ ಸೆಂಟರ್ ಆರ್ ಎ ಪ್ರೋಸೆಸ್ ಲೈನ್, ಬಟ್ ಕೆನ್ ಬಿ ಯುಟಿಲೈಸ್ಡ್ ಇನ್ ನಾನ್ ಮ್ಯಾನುಫ್ಯಾಕ್ಚರಿಂಗ್ ಆಪರೇಷನ್ಸ್ ಆಲ್ಸೋ. ಇದು OEE ಕಾನ್ಸೆಪ್ಟ್ ಅನ್ನ ನಾರ್ಮಲ್ ಆಗಿ ಒಂದು ಮೆಜರ್ಮೆಂಟ್ ಟೂಲ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನಲ್ಲಿ, ಲೀನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನಲ್ಲಿ ಬಳಸ್ಕೊಂಡ್ರು ಕೂಡ, ಸೊ ಇತರೆ ನಾನ್ ಮ್ಯಾನುಫ್ಯಾಕ್ಚರಿಂಗ್ ಆಪರೇಷನ್ಸ್ ಅಲ್ಲೂ ಕೂಡ ಇದನ್ನ ಬಳಸ್ತಾ ಇದ್ದಾರೆ ಇತ್ತೀಚೆಗೆ. ದ ಐ ಲೆವೆಲ್ ಫಾರ್ಮುಲಾ ಫಾರ್ ದ ಲೀನ್ ಮ್ಯಾನುಫ್ಯಾಕ್ಚರಿಂಗ್ OEE, ಈ ಓವರ್ ಆಲ್ ಇಕ್ವಿಪ್ಮೆಂಟ್ ಎಫೆಕ್ಟಿವ್ನೆಸ್ ಅಂತ ಏನು ಕರಿತೀವಿ ಅದಕ್ಕೊಂದು ಫಾರ್ಮುಲಾ ಇದೆ. ದಟ್ ಮೀನ್ಸ್ ಅವೈಲಬಿಲಿಟಿ, ಪರ್ಫಾರ್ಮೆನ್ಸ್ ಅಂಡ್ ಕ್ವಾಲಿಟಿ. ಅವೈಲಬಿಲಿಟಿ ಆಫ್ ಟೈಮ್, ಪರ್ಫಾರ್ಮೆನ್ಸ್ ಆಫ್ ದ ಮೆಷಿನ್ ಲೈಕ್ ಸ್ಪೀಡ್, ಲೈಕ್ ದಟ್, ಅಂಡ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ಸೊ ಇವು ಮೂರನ್ನು ಪರ್ಸೆಂಟೇಜ್ ಏನು ಮಾಡ್ತೀವಿ, ದಟ್ ಈಸ್ ದ ಮೆಜರ್ ಆಫ್ ಓವರ್ ಆಲ್ ಇಕ್ವಿಪ್ಮೆಂಟ್ ಎಫೆಕ್ಟಿವ್ನೆಸ್. ದಟ್ ಮೀನ್ಸ್ ಅವೈಲಬಿಲಿಟಿ, ದಟ್ ಮೀನ್ಸ್ ಪರ್ಫಾರ್ಮೆನ್ಸ್ ಅಂಡ್ ಕ್ವಾಲಿಟಿ, ದಟ್ಸ್ ಈಸ್ ಈಕ್ವಲ್ ಟು ಓವರ್ ಇಕ್ವಿಪ್ಮೆಂಟ್ ಎಫೆಕ್ಟಿವ್ನೆಸ್, ದಟ್ ಇಸ್ OEE ಅಂತ ನಾವು ಹೇಳಿ. ಈಗ ಒಂದೊಂದಾಗಿ ನೋಡೋಣ. ಅವೈಲಬಿಲಿಟಿ ಅಂದ್ರೆ ಏನು ನೋಡಿ. ಇಲ್ಲಿ ಸರಳವಾಗಿ ನಾನು ಹೇಳ್ತೀನಿ. ದ ಅವೈಲಬಿಲಿಟಿ ಇಸ್ ದ ಪಾರ್ಟ್ ಆಫ್ ದಿ ಎಬೋ ಈಕ್ವೇಷನ್ಸ್. OEE ಈಕ್ವೇಷನ್ಸ್ ನಲ್ಲಿ ಬರ್ತಕ್ಕಂಥದ್ದು. ಟು ಮೆಜರ್ ದ ಪರ್ಸೆಂಟೇಜ್ ಆಫ್ ಟೈಮ್ ದ machine or equipment of operation was running compared to the available time for scheduled productions compared with the amount of time they were actually producing. ಎಷ್ಟು ಟೈಮ್ ಇತ್ತು, ಎಷ್ಟು ಟೈಮ್ ನಾವು ಓಡಿಸಿದ್ದೀವಿ, ಎಷ್ಟನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ, ದಟ್ ಈಸ್ ದ ಅವೈಲಬಿಲಿಟಿ ಆಫ್ ದಿ ಟೈಮ್. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ಇಫ್ ದ ಮೆಷಿನ್ ವಾಸ್ ಅವೈಲಬಲ್ ಟು ರನ್ 20 hours, ಈಗ ನಮಗೆ ಒಂದು ಯಂತ್ರ ಇದೆ, ಮೆಷಿನ್ ಇದೆ, ಸೊ ಮೇ ಬಿ ಅದನ್ನ ನಾವು 20 ಗಂಟೆ ರನ್ ಮಾಡಬೇಕು. ಸೊ ಬಟ್ ನಾವು ರನ್ ಮಾಡಿರೋದು ಎಷ್ಟೊತ್ತು, 15 ಗಂಟೆ ರನ್ ಮಾಡಿದ್ವಿ, ಇನ್ನು 5 ಗಂಟೆ ರನ್ ಮಾಡಿಲ್ಲ. ಆಗ ಪರ್ಸೆಂಟೇಜ್ ಎಷ್ಟಾಯ್ತು, ಆ ಮೆಷಿನ್ ಪರ್ಸೆಂಟೇಜ್ ಎಷ್ಟು ಯುಟಿಲೈಸ್ ಮಾಡ್ಕೊಂಡಿದ್ದೀವಿ ನಾವು, 70%. ಆದರೆ ಇನ್ನು 5 ಗಂಟೆ ಏನಾಯ್ತು, ವಾಟ್ ಅಬೌಟ್ ಅದರ್ 20 ಗಂಟೆಲ್ಲ 15 ಗಂಟೆ ಓಡಿಸಿದ್ವಿ, ವಾಟ್ ಅಬೌಟ್ ಅದರ್ 5 hours? ಸೊ ದೀಸ್ 5 hours when the machine did not run could be setup time or a breakdown time or other downtime. Okay, so that is the availability. That means this availability is calculated operating time divided by planned production time. Operating time, that means in 15 hours, planned production time, that is 20 hours. Nimge losses aaytava. So that is the availability. Operating time divided by planned production time is called availability. In performance bandre, that in performance
ದ ಪಾರ್ಟ್ ಆಫ್ ದ ಈಕ್ವೇಶನ್, ಇದು ಒಂದು ಓ ಇ ಈಕ್ವೇಶನ್ಸ್ ನಲ್ಲಿ ಒಂದು ಪಾರ್ಟ್. ಅವೈಲಬಿಲಿಟಿ ತಿಳ್ಕೊಂಡ್ವಿ, ಅದು ಟೈಮ್ಗೆ ರಿಲೇಟೆಡ್. ಈಗ ಪರ್ಫಾರ್ಮೆನ್ಸ್ಗೆ ಬರ್ತಾ ಇದೀವಿ. ಇಲ್ಲಿ ಏನು ಮೆಜರ್ ಮಾಡ್ತಾ ಇದೀವಿ? ದಿ ಪರ್ಫಾರ್ಮೆನ್ಸ್ ಇಸ್ ಅ ಪಾರ್ಟ್ ಆಫ್ ದ ಈಕ್ವೇಶನ್. ಮೆಜರ್ ದ running speed. That means running speed of the operation compared to its maximum capability, often called the rated speed anta ಕರೀತೀವಿ. That means performance compares the theoretical machine rate with the number of items actually produced on a machine during its operating time. ಒಂದು ನಿರ್ದಿಷ್ಟಪಡಿಸಿದ ಅವಧಿಯಲ್ಲಿ ಎಷ್ಟು ಪರ್ಫಾರ್ಮೆನ್ಸ್ ಬರಬೇಕಾಯ್ತು, ನಾವು ಎಷ್ಟನ್ನು ಪ್ರೊಡ್ಯೂಸ್ ಮಾಡಿದ್ವಿ. ಅದನ್ನೊಂದು ಎಕ್ಸಾಂಪಲ್ ಅಲ್ಲಿ ನಿಮ್ಗೆ ಹೇಳೋದಾದ್ರೆ, if a machine produced 80 pieces per hour while running, but the capability of the machine is 100. ಈಗ ಒಂದು ಯಂತ್ರ ಇದೆ, ಅದು 100 ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಆ ಯಂತ್ರದಿಂದ. ಆದರೆ ಅದೇ ಮೆಷಿನ್, ಈಗ ನಾವು ಅದೇ ಮೆಷಿನ್ ಅನ್ನ ಬಳಸ್ಕೊಂಡು ಎಷ್ಟನ್ನ ಮಾಡಿದೀವಿ? ಒಂದು 80 ಪೀಸನ್ನ, 80 ವಸ್ತುಗಳನ್ನ ತಯಾರು ಮಾಡಿದೀವಿ. ದೆನ್ ದ ಪರ್ಫಾರ್ಮೆನ್ಸ್ ಎಷ್ಟಾಯ್ತು? ಅವಾಗ 100 ಮಾಡಬೇಕಾಯ್ತು, ನಾವು ಮಾಡಿರೋದೆಷ್ಟು? 80. ಅಂದ್ರೆ 80 by 100, that means 80% ಆಯ್ತು. ಸೊ ದಟ್ ಮೀನ್ಸ್ ದ ಪರ್ಫಾರ್ಮೆನ್ಸ್ 80% ಅಷ್ಟೇ, 100% ಆಗಿಲ್ಲ ಅಲ್ಲಿ. ಯಾಕಂದ್ರೆ ಈ 100 ಪ್ರೊಡ್ಯೂಸ್ ಮಾಡಬೇಕಾಯ್ತು, ಯು ಕ್ಯಾನ್ ಪ್ರೊಡ್ಯೂಸ್ ಓನ್ಲಿ 80. ದ ಕಾನ್ಸೆಪ್ಟ್ ಕ್ಯಾನ್ ಬಿ ಯೂಸ್ಡ್ ಮಲ್ಟಿಪಲ್ ವೇಸ್ ಡಿಪೆಂಡಿಂಗ್ ಆನ್ ದ ಕೆಪಬಿಲಿಟಿ ಆಫ್ ದ ನಂಬರ್. So in another example I can give, the machine might be capable of producing 100 pieces per hour with a perfect part, but only 85 on the particular order. When the capability of 100 is used for the calculation, the result is more measure the facilities. ನೋಡಿ, ಒಂದು ಯಂತ್ರ ಅದಕ್ಕೆ ಎಷ್ಟು ಕೇಪಬಲ್ ಇದೆ? ಟು ಪ್ರೊಡ್ಯೂಸಿಂಗ್ 100 ಪೀಸಸ್ ಪರ್ ಅವರ್. ಒಂದು ಗಂಟೆನಲ್ಲಿ 100 ಪೀಸಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ವಿತ್ ಅ ಪರ್ಫೆಕ್ಟ್ ಪಾರ್ಟ್. ಬಟ್ ಏನಾಗಿದೆ ಇಲ್ಲಿ? ಓನ್ಲಿ 85 ಆನ್ ದಟ್ ಪರ್ಟಿಕ್ಯುಲರ್ ಆರ್ಡರ್. ಆದ್ರೆ ಆ ಪರ್ಟಿಕ್ಯುಲರ್ ಆರ್ಡರ್ ನಲ್ಲಿ ಎಷ್ಟು ತಗೋತಾ ಇದ್ದೀವಿ? 85. ಹಾಗಾಗಿ when the capability of that machines of 100 is used for the calculations, ನಾವು ಅಲ್ಲಿ ನಾವು ಎಷ್ಟು ತಗೋತಾ ಇದೀವಿ? 100ಗೆ ಕ್ಯಾಲ್ಕುಲೇಟ್ ಅನ್ನ ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ರೀತಿ ನಾವೇನ್ ಮಾಡ್ತೀವಿ? ಪರ್ಫಾರ್ಮೆನ್ಸ್ ಅನ್ನ ಸ್ಪೀಡ್ ಮೇಲೆ, ಅದು ಎಷ್ಟು ಪ್ರೊಡ್ಯೂಸ್ ಮಾಡಿದೆ ಅನ್ನೋದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದಟ್ಸ್ ವೈ ದ ಪರ್ಫಾರ್ಮೆನ್ಸ್ ಇಸ್ ಕ್ಯಾಲ್ಕುಲೇಟೆಡ್ ಐಡಿಯಲ್ ಸೈಕಲ್ ಟೈಮ್ ಡಿವೈಡೆಡ್ ಬೈ ಆಪರೇಟಿಂಗ್ ಟೈಮ್. ಎಷ್ಟು ಆಪರೇಟ್ ಮಾಡಿದೀವಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಈ ಓ ಇ ನಲ್ಲಿ ಪರ್ಫಾರ್ಮೆನ್ಸ್ ನಾವು ಕ್ಯಾಲ್ಕುಲೇಟ್ ಅನ್ನ ಮಾಡ್ಕೊಳ್ಬಹುದು. ಪರ್ಫಾರ್ಮೆನ್ಸ್ ಕ್ಯಾನ್ ಆಲ್ಸೋ ಬಿ ಕ್ಯಾಲ್ಕುಲೇಟೆಡ್. ಟೋಟಲ್ ಪೀಸಸ್ ಪ್ರೊಡ್ಯೂಸ್ ಮಾಡಿದ್ವಿ, ಆಪರೇಟಿಂಗ್ ಟೈಮ್ ಅಂತ ಡಿವೈಡ್ ಮಾಡಿ ಇಂಟು ಅದನ್ನ ಐಡಿಯಲ್ ರನ್ ರೇಟ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಒಂದು ಯಂತ್ರದ, ಒಂದು ಮೆಷಿನ್ಸ್ ಅನ್ನ ಪರ್ಫಾರ್ಮೆನ್ಸ್ ಸಿಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಪರ್ಫಾರ್ಮೆನ್ಸ್ ಇನ್ OEE. ಲಾಸ್ಟ್ಲಿ ದ ಕ್ವಾಲಿಟಿಗೆ ಬರೋಣ, ಗುಣಮಟ್ಟ. ದಟ್ ಥರ್ಡ್ ಪೋರ್ಷನ್ಸ್ ಆಫ್ ದ ಈಕ್ವೇಷನ್ಸ್ ಮೆಜರ್ ದಿ ನಂಬರ್ ಆಫ್ ಗುಡ್ ಪಾರ್ಟ್ಸ್ ಪ್ರೊಡ್ಯೂಸ್ಡ್ ಕಂಪೇರ್ಡ್ ಟು ದ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಮೇಡ್. ಫಾರ್ ಎಕ್ಸಾಂಪಲ್, ಇಫ್ ದ 100 parts are made and 95 of them are good, the quality is 95%. ಈಗ 100 ವಸ್ತುಗಳನ್ನ ತಯಾರು ಮಾಡಿದ್ವಿ, ಅದರಲ್ಲಿ 95 ಮಾತ್ರ ಒಳ್ಳೇದಿದೆ, ಗುಣಮಟ್ಟ ಸರಿಯಾಗಿದೆ, ಇನ್ನು 5 ಸ್ಕ್ರ್ಯಾಪ್ ಆಗಿದೆ ಅಂದ್ರೆ ನಿಮ್ಮ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಎಷ್ಟಾಯಿತು? 95% ಆಯಿತು. ಸೊ ದಿಸ್ ಈಸ್ ಒನ್ ಪಾರ್ಟ್ ಆಫ್ ದಿ OAE. ಕ್ವಾಲಿಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಗುಡ್ ಪೀಸಸ್ ಡಿವೈಡೆಡ್ ಬೈ ಟೋಟಲ್ ಪೀಸಸ್. ದಟ್ ಮೀನ್ಸ್ ಈಗ 95 ಗುಡ್ ಇದೆ, 100 ತಯಾರು ಮಾಡಿದ್ದೀರಿ, ಸೊ 95% ಆಯಿತು. OAE ಟೇಕ್ಸ್ ಇಂಟು ಅಕೌಂಟ್ ಆಲ್ 3 OAE ಫ್ಯಾಕ್ಟರ್ಸ್. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಅವೈಲಬಿಲಿಟಿ ಇಂಟು ಪರ್ಫಾರ್ಮೆನ್ಸ್ ಇಂಟು ಕ್ವಾಲಿಟಿ, ಅದನ್ನ 100 ಇಂದ ಮಲ್ಟಿಪ್ಲೈ ಮಾಡಿ ಇಂಟು 100. ಸೊ ಕಂಬೈನಿಂಗ್ ದ ಅಬೋವ್ ಎಕ್ಸಾಂಪಲ್ ಇಂಟು OAE ಈಕ್ವೇಶನ್. ಸೊ ಫಾರ್ ಎಕ್ಸಾಂಪಲ್, ಒಂದ್ ಕಡೆ 75% ಬಂತು ಅವೈಲಬಿಲಿಟಿ ಆಫ್ ಟೈಮ್, ಪರ್ಫಾರ್ಮೆನ್ಸ್ ಬಂದು 80% ಬಂತು, ಮತ್ತೆ ವಾಟ್ ಅನದರ್ ಒನ್ ದಟ್ ಈಸ್ ಕ್ವಾಲಿಟಿ ಬಂದು 95% ಬಂತು. ಟೋಟಲ್ ಮಾಡಿದಾಗ ಎಷ್ಟಾಯಿತು? ದಟ್ ಈಸ್ 57. ದಟ್ಸ್ ಇಸ್ ಈಕ್ವಲ್ ಟು 57%. ದಟ್ ಈಸ್ overall efficiency of the equipment is 57%. ಈ ರೀತಿ ನಾವೇನ್ ಮಾಡ್ತೀವಿ? ಕ್ಯಾಲ್ಕುಲೇಟ್ ಅನ್ನ ಮಾಡ್ತೀವಿ. ನಾವು ಲೆಟ್ ಅಸ್ ಕಮ್ ಟು ದಿ ಅಟಾನಮಸ್ ಮೇಂಟೆನೆನ್ಸ್ ಅಂತ ಕರಿತೀವಿ. ಮೇಂಟೆನೆನ್ಸ್ ನಲ್ಲಿ ಈಗ ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್ ನಾನು ಹೇಳ್ಬೇಕಾದ್ರೆ
ಅದರದ್ದು 7 ಪಿಲ್ಲರ್ಸ್ ಹೇಳಿ. ಆ 7 ಪಿಲ್ಲರ್ಸ್ನಲ್ಲಿ ಈ ಆಟೋನಮಸ್ ಮೇಂಟೆನೆನ್ಸ್ ಏನಿದೆ, ದಿಸ್ ಇಸ್ ದ ಫಸ್ಟ್ ಪಿಲ್ಲರ್. ದಿಸ್ ಇಸ್ ದ ಫಸ್ಟ್ ಪಿಲ್ಲರ್. ಆಟೋನಮಸ್ ಮೇಂಟೆನೆನ್ಸ್ ಇಸ್ ದ ಫಸ್ಟ್ ಪಿಲ್ಲರ್ ಆಫ್ ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್. ಆಟೋನಮಸ್ ಮೇಂಟೆನೆನ್ಸ್ ಅಂದರೆ ಸ್ವಾಯತ್ತತೆ ನಿರ್ವಹಣೆ ಅಂತ ಕರಿತೀವಿ, ಸ್ವತಂತ್ರವಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥ. This autonomous maintenance put simply is the restoration and preventations of accelerated deteriorations and has major positive effect on overall equipment efficiency. Okay. Then it is a step-by-step improvement process rather than the production teams taking on the maintenance task. ಯಾವುದೇ ಒಂದು ಮೇಂಟೆನೆನ್ಸ್ ಟಾಸ್ಕ್ ನಿರ್ವಹಣೆ ವ್ಯವಸ್ಥೆಯಲ್ಲಿ ಇದು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಪ್ರೋಸೆಸ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ದ ಇಕ್ವಿಪ್ಮೆಂಟ್ ಫಂಕ್ಷನ್ಸ್ ಅಂಡ್ ಸೇಫ್ಟಿ ರಿಸ್ಕ್ ಆಲ್ಸೋ. ಇಲ್ಲಿ ಕೂಡ ಆಟೋನಮಸ್ ಮೇಂಟೆನೆನ್ಸ್ ಇದೆ, ದ 7 ಸ್ಟೆಪ್ಸ್ ಬರುತ್ತೆ ಇಲ್ಲಿ. ಸೊ ಇನಿಷಿಯಲ್ ಕ್ಲೀನಿಂಗ್, ಇನಿಷಿಯಲ್ ಇನ್ಸ್ಪೆಕ್ಷನ್ಸ್ ಅಂಡ್ ರಿಜಿಸ್ಟ್ರೇಷನ್ಸ್. ಇದು ಮೇಂಟೆನೆನ್ಸ್ ಸ್ವಾಯತ್ತವಾಗಿ ಸ್ವತಂತ್ರವಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ 7 ಹಂತಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಮೊದಲನೇದು ಇನಿಷಿಯಲ್ ಕ್ಲೀನಿಂಗ್. ದಟ್ ಮೀನ್ಸ್ ಇನ್ಸ್ಪೆಕ್ಷನ್ ಅಂಡ್ ರಿಜಿಸ್ಟ್ರೇಷನ್ಸ್. ಡಿಟೆಕ್ಟ್ ದ ಪ್ರಾಬ್ಲಮ್. ಇನಿಷಿಯಲ್ ಕ್ಲೀನಿಂಗ್ ಇನ್ಸ್ಪೆಕ್ಷನ್ಸ್ ಮಾಡುವಾಗ ಏನು ಮಾಡ್ತೀವಿ ನಾವು? ಪ್ರಾಬ್ಲಮ್ ಡಿಟೆಕ್ಟ್ ದ ಪ್ರಾಬ್ಲಮ್ ಆಫ್ ದ ಲೀವ್ಸ್ ಅಂಡ್ ರಿಸ್ಟೋರ್ ದ ಒರಿಜಿನಲ್ ಸ್ಟೇಟ್. ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಸಾಲ್ವ್ ಮಾಡಿ ಅದು ಒರಿಜಿನಲ್ ಸ್ಟೇಟ್ಗೆ ನಾವು ತರ್ತಕ್ಕಂಥದ್ದು. ಸ್ಟಾರ್ಟ್ ಮ್ಯಾನೇಜಿಂಗ್ ದ ಲೈನ್ ಆಟೋನಮಸ್ಲಿ. ದಟ್ ಮೀನ್ಸ್ 5S ಅನ್ನು ಇಂಪ್ಲಿಮೆಂಟ್ ಮಾಡೋದು. ಮೈನಸ್ ಸ್ಟಾಪ್ಸು ಕ್ವಾಲಿಟಿಗೆ ಸಂಬಂಧಪಟ್ಟಂಗೆ ಆಟೋನಮಸ್ಲಿ ಟು ಇನ್ಕ್ರೀಸ್ ಮ್ಯಾನೇಜನ್ನು ಮಾಡ್ತಕ್ಕಂಥದ್ದು. 5S ಮ್ಯಾನೇಜ್ ಮಾಡೋದು, ಮೈನಸ್ ಸ್ಟಾಪ್ಸ್ ಬ್ರೇಕ್ ಡೌನ್ಸನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು. ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡೋದು, ಸಾಲ್ವ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಆಲ್ಸೋ ಟು ಕ್ರಿಯೇಟ್ ಆ್ಯಂಡ್ ಪರ್ಫಾರ್ಮ್ ಟೆಂಪ್ರರಿ ಕ್ರಿಯೇಟ್ ಆ್ಯಂಡ್ ಲೂಬ್ರಿಕೇಷನ್ಸ್. ಯಾವುದು? ಕ್ಲೀನಿಂಗ್, ಲೂಬ್ರಿಕೇಷನ್ಸ್. ಸೊ ದಿಸ್ ಈಸ್ ಫಸ್ಟ್ ಸ್ಟೆಪ್ ಇನ್ವಾಲ್ವಿಂಗ್ ದಿ ಇನಿಷಿಯಲ್ ಕ್ಲೀನಿಂಗ್ ಮೆಥಡ್ ಆಟೋನಮಸ್ನಲ್ಲಿ ಫಸ್ಟ್ ಸ್ಟೇಜ್. ಇನ್ ಸೆಕೆಂಡ್ ಸ್ಟೆಪ್ಗೆ ಬಂದರೆ ದಟ್ ಮೀನ್ಸ್ ಸೋರ್ಸ್ ಆಫ್ ಕಂಟ್ಯಾಮಿನೇಷನ್ ಆಟ್ ಟು ರೀಚ್ ದ ಏರಿಯಾ. ಯಾಕಂದರೆ ಏನಂದರೆ ಟು ಸಾಲ್ವ್ ದ ಸೋರ್ಸ್ ಆಫ್ ಕಂಟ್ಯಾಮಿನೇಷನ್ಸ್ ಅಂಡ್ ಆಟ್ ಟು ರೀಚ್ ಕ್ಲಿಯರ್. ದಟ್ ಮೀನ್ಸ್ ಕ್ಲೀನಿಂಗ್, ಇನ್ಸ್ಪೆಕ್ಷನ್ಸ್ ಅಂಡ್ ಲೂಬ್ರಿಕೇಷನ್ಸ್. ಸೊ ದ ಸೆಕೆಂಡ್ ಸ್ಟೇಜ್. ಸ್ಟ್ಯಾಂಡರ್ಡ್ ಆಫ್ ಕ್ಲೀನಿಂಗ್ ಅಂಡ್ ಲೂಬ್ರಿಕೇಷನ್. ಇನ್ ದಟ್ ಸ್ಟೇಜ್ ಡೆವಲಪ್ ಟೆಂಟೇಟಿವ್ ಸ್ಟ್ಯಾಂಡರ್ಡ್ಸ್ ಫಾರ್ ಕ್ಲೀನಿಂಗ್ ಅಂಡ್ ಲೂಬ್ರಿಕೇಷನ್ ಅಂಡ್ ಇನ್ಸ್ಪೆಕ್ಷನ್ಸ್. ಸೊ ಒಂದು ಸ್ಟ್ಯಾಂಡರ್ಡ್, ದಟ್ ಮೀನ್ಸ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ಇರ್ಬೋದು, ಒಂದು ಶೆಡ್ಯೂಲ್ ಮೇಂಟೆನೆನ್ಸು ಅಥವಾ ರೊಟೈನ್ ಮೇಂಟೆನೆನ್ಸ್, ಲೈಕ್ ದಟ್ ಡೆವಲಪ್ ಟೆಂಟೇಟಿವ್ ಸ್ಟ್ಯಾಂಡರ್ಡ್ಸನ್ನು ಮಾಡ್ಕೊಳ್ಳೋದು ಕ್ಲೀನಿಂಗ್ ಮಾಡಲಿಕ್ಕೆ, ಲುಬ್ರಿಕೇಷನ್ಸ್ ಮಾಡಲಿಕ್ಕೆ ಮತ್ತು ಇನ್ಸ್ಪೆಕ್ಷನ್ಸನ್ನು ಮಾಡಲಿಕ್ಕೆ. ದಟ್ ಇಸ್ ಸ್ಟ್ಯಾಂಡರ್ಡ್. ಇನ್ ದ ಫೋರ್ತ್ ಸ್ಟೇಜ್ ಜನರಲ್ ಇನ್ಸ್ಪೆಕ್ಷನ್ಸ್ ಟು ಪ್ರೊವೈಡ್ ಟ್ರೈನಿಂಗ್ ಆನ್ ದೇರ್ ಇಕ್ವಿಪ್ಮೆಂಟ್ಸ್, ಪ್ರೊಡಕ್ಟ್ಸ್ ಅಂಡ್ ಮೆಟೀರಿಯಲ್ಸ್, ಇನ್ಸ್ಪೆಕ್ಷನ್ಸ್, ಸ್ಕಿಲ್ಸ್ ಅಂಡ್ ಅದರ್ skills. Then autonomous inspections, develop a routine maintenance standard by operations. Sixth step is standardize the autonomous maintenance operations. That is standardize routine operations related to workplace management such as quality, inspection, products, life cycle of the jigs, tools and equipment, setup of operation and safety. In finally autonomous maintenance 7th step ಬಂದು autonomous management ಅಂತ ಕರಿತೀವಿ. ಸೊ ಆಟೋನಮಸ್ ಟೀಮ್ ಇರುತ್ತೆ, ಒಂದು ಸ್ಮಾಲ್ ಟೀಮ್ ಆಕ್ಟಿವಿಟೀಸ್ ಅನ್ನು ಮಾಡ್ತಾರೆ. ದಟ್ ಈಸ್ ಆಟೋನಮಸ್ ಟೀಮ್ ವರ್ಕಿಂಗ್ ಅಂತ ನಾವು ಕರಿತೀವಿ. ಸರ್ ಆಫ್ ದ 7 ಸ್ಟೆಪ್ಸ್ ಆಫ್ ಆಟೋನಮಸ್ ಮೇಂಟೆನೆನ್ಸ್. ಸೊ ಈ 7 ಸ್ಟೆಪ್ಸನ್ನು ಸಿಂಪಲ್ ಆಗಿ ನಾನು ಹೇಳೋದಾದರೆ 7 ಸ್ಟೆಪ್ಸ್ ಏನು ಫಾಲೋ ಮಾಡ್ತೀವಿ? ನಂಬರ್ 1 ಸ್ಟೆಪ್ ಆಟೋನಮಸ್ ಇನ್ಕ್ರೀಸಿಂಗ್ ದ ಆಪರೇಟರ್ ನಾಲೆಡ್ಜ್. ಆಪರೇಟರ್ ನಾಲೆಡ್ಜನ್ನು ಏನು ಮಾಡ್ತೀವಿ? ಏನು 7 ಹೇಳಿದೆ ಅದು ಸಿಂಪಲ್ ಇಲ್ಲಿ ಕ್ರೋಡಿಕರ್ಸ್ ಹೇಳ್ತಾ ಇರೋದು. ಇನ್ಕ್ರೀಸಿಂಗ್ ದ ಆಪರೇಟರ್ ನಾಲೆಡ್ಜ್. ಇನ್ ಸೆಕೆಂಡ್ ಸ್ಟೆಪ್ ಪರ್ಫಾರ್ಮಿಂಗ್ ದಿ ಇನಿಷಿಯಲ್ ಕ್ಲೀನಿಂಗ್ ಅಂಡ್ ರಿಪೇರ್ಸ್. 2ನೇ ಸ್ಟೆಪ್ನಲ್ಲಿ. 3ನೇ ಸ್ಟೆಪ್ನಲ್ಲಿ ಎಲಿಮಿನೇಟಿಂಗ್ ಅಂಡ್ ಕಂಟ್ಯಾಮಿನೇಷನ್ಸ್ ಅಂಡ್ ಇಂಪ್ರೂವಿಂಗ್ ಅಸೆಸ್. ಇನ್ 4th ಸ್ಟೇಜ್ ಸೆಟ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾರ್ ಕ್ಲೀನಿಂಗ್, ಲುಬ್ರಿಕೇಷನ್ ಅಂಡ್ ಇನ್ಸ್ಪೆಕ್ಷನ್. ಒಂದು ಸ್ಟ್ಯಾಂಡರ್ಡ್ ಅನ್ನು ಸೆಟ್ ಮಾಡ್ಕೊಳ್ತಕ್ಕಂಥದ್ದು. ಇನ್ನು 5th ಸ್ಟೆಪ್ನಲ್ಲಿ ಕ್ಯಾರಿಂಗ್ ಔಟ್ ದ ಇನ್ಸ್ಪೆಕ್ಷನ್ ಅಂಡ್ ಮಾನಿಟರಿಂಗ್. ಇನ್ಸ್ಪೆಕ್ಷನ್ ಮಾಡೋದು, ಮಾನಿಟರ್ ಮಾಡ್ತಕ್ಕಂಥದ್ದು. ಇನ್ನು 6th implementing visual maintenance management, and last in 7th step ensure continuous improvement. These are all the 7 steps follow for implementing the autonomous maintenance. So this to today ಸ್ನೇಹಿತರೆ, ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್ ಅಂದ್ರೆ ಏನು, ಅದರ ಕಾನ್ಸೆಪ್ಟ್ ಏನು, ಅದು ಎಲ್ಲಿಂದ ಬಂತು, ಮತ್ತು ಅದರಿಂದ ಆಗ್ತಕ್ಕಂಥ ಅಡ್ವಾಂಟೇಜಸ್ ಏನು, ಗೋಲ್ಸ್ ಏನು,
ತಿಳ್ಕೊಂಡ್ವಿ. ಜೊತೆಗೆ ಓವರಾಲ್ ಇಕ್ವಿಪ್ಮೆಂಟ್ ಎಫಿಷಿಯನ್ಸಿ ಬಗ್ಗೆ, ಅದರ ಕಾನ್ಸೆಪ್ಟ್ಸ್ ಬಗ್ಗೆ, ಅದರ ಯಾವ ರೀತಿ ಮೆಜರ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ದೆನ್ ಆಟೋನಮಸ್ ಮೇಂಟೆನೆನ್ಸು, ಅದರಲ್ಲಿರ್ತಕ್ಕಂಥ 7 ಸ್ಟೆಪ್ಸು ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಮತ್ತು ಯಾವ್ಯಾವ TPM ನಲ್ಲಿ ಎಷ್ಟು ಪಿಲ್ಲರ್ಸ್ ಇದೆ ಅನ್ನೋದನ್ನ ನಾವು ಇನ್ ದ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ let us discuss some multiple choice questions. Which of the following is not a type of loss examinations by TPM? There are 4 answers. Downtime losses, speed losses, defect losses, and forecasting losses. The correct answer is forecasting losses. So then, which of the following losses refers to the gradual deteriorations on equipment cycle time? ನಾನು ಹೇಳಿದೆ equipment cycle time ಬಗ್ಗೆ increased speed, reduced speed, maximum speed, and optimum speed ಅಂತ. The correct answer is yes. ಯಾವುದು reduced. ಸೊ ಈ ಲಾಸಸ್ ಸ್ಪೀಡ್ ಯಾಕೆ ರೆಡ್ಯೂಸ್ ಆಯಿತು ಅನ್ನೋದನ್ನ ನಾವಿಲ್ಲಿ equipment cycle times ನಲ್ಲಿ ನಾವು ನೋಡಿದ್ದೆ. B is the correct answer. Then which of the following is not a goal shared by TPM? ನಾಟ್ ಹೇಳ್ತಾ ಇದ್ದೀವಿ. 0 defects ಅದು ಗೋಲೆ, ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿ ಗೋಲೆ, minimum productivity, 0 breakdowns. If 0 defects, maximum productivity, 0 breakdown is the goal of the TPM. Again, correct answer ಯಾವುದು? So this is minimum productivity. C is the correct answer. So which pillar of TPM focus on routine maintenance? ಯಾವ ಪಿಲ್ಲರ್ routine maintenance ಅನ್ನ ನೋಡೋದು? Training and education, just in time, 5S, and autonomous maintenance ಇದೆ. The correct answer is D, autonomous maintenance. That means standard steps ನಲ್ಲಿ ಹೇಳುವಾಗ ಹೇಳಿದೆ ನಾನು. That is D is the correct answer. Autonomous maintenance. ಇಲ್ಲಿ ಒಂದು ಹೇಳಿಕೆ ಇದ್ರೆ ಸರಿ ತಪ್ಪನ್ನ ಹೇಳಬೇಕು. ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ TQM ಮತ್ತೆ TPM ಅಂತ ಹೇಳಿದೆ. TQM ಫೋಕಸ್ ಆನ್ ಅಚೀವಿಂಗ್ ದ ಆಟೋನಮಸ್ ಮೇಂಟೆನೆನ್ಸ್ ಮಾಡುತ್ತಾ ಅದು? ಎಸ್, ಟ್ರೂ. A is the correct. Breakdown lead long interruptions. Yes, it is also true. ಓಕೆ ಸ್ನೇಹಿತರೆ, ಇದುವರೆಗೆ TPM, OAE ಮತ್ತು ಆಟೋನಮಸ್ ಮೇಂಟೆನೆನ್ಸ್ ಬಗ್ಗೆ ಹಲವಾರು ವಿಷಯಗಳನ್ನು ಚರ್ಚಿಸಿದ್ವಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ. ಸೊ ಯಾರ್ಯಾರಿಗೆ ಈಗ ಕ್ಲಾಸನ್ನು ನೋಡುವಾಗ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ, ಇದನ್ನು ಯೂಟ್ಯೂಬ್ ಲಿಂಕನ್ನು ಶೇರ್ ಮಾಡ್ತೀನಿ, ಮತ್ತೆ ಒಂದ್ಸಲ ನೀವು ನೋಡಿ. ಇದು ಬೆಟರ್ ಫಸ್ಟ್ ಇಯರ್ ಲಾಸ್ಟ್ ವೀಕ್ನಲ್ಲಿ, ಇದು ಫಸ್ಟ್ ಇಯರ್ನಲ್ಲಿ ಲಾಸ್ಟ್ ವೀಕ್ನಲ್ಲಿ ಈ ಚಾಪ್ಟರ್ ಇದೆ ನಿಮಿ ಬುಕ್ನಲ್ಲಿ. ಅಲ್ಲಿ ನೀವು ಅದನ್ನು ರೆಫರ್ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಅಸೈನ್ಮೆಂಟ್ಸನ್ನು ಕೊಟ್ಟಿದ್ದೀನಿ, ಅದನ್ನು ಸಾಲ್ವ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.